ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿನ ಡಾಕ್ಟರ್ಗೆ ತೋರಿಸಿದ್ವಿ. ಅವ್ರು ಬದುಕೋದೇ ಕಷ್ಟ, ಯಾವ ನಿಮಿಷದಲ್ಲಾದ್ರೂ ಸಾಯ್ಬೋದು ಅಂತ ಹೇಳಿದ್ರು. ಆ ಬಾಧೆಗಿಂತ ಮಗು ಸಮಸ್ಯೆನೇ ದೊಡ್ಡದಾಯ್ತು. ಅವ್ರು ತಿನ್ನಿಸ್ತಾ ಇದ್ರೆ ತಿನ್ನಲ್ಲ, ಮಲಗಿಸ್ತಾ ಇದ್ರೆ ಮಲಗಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದಿರೋ ಪರಿಸ್ಥಿತಿಲಿ ನೀನ್ ಕಾಣಿಸ್ದೆ. ನಿನ್ ಬಗ್ಗೆ ಸಂಪೂರ್ಣವಾಗಿ ಎಂಕ್ವೈರಿ ಮಾಡಿದ್ವಿ. ಮಕ್ಳು ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಹೇಗಾದ್ರೂ ಡ್ರಾಮಾನಾದ್ರೂ ಮಾಡಿ ಮಗುನ ನಿಮ್ಗೆ ಒಪ್ಪಿಸ್ಲೇಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಆಮೇಲೆ ಏನ್ ನಡೀತು ಅಂತ ಎಲ್ಲ ನಿಮ್ಗೆ ಗೊತ್ತು. ನಿಮ್ಗೆ ಯಾವ ವಿಧದಲ್ಲೂ ಸಂಬಂಧ ಇಲ್ದೇ ಇರೋ ವಿಷಯಕ್ಕೆ ನಿಮಗ್ ತೊಂದರೆ ಕೊಟ್ಟಿದ್ದು ನಮ್ ತಪ್ಪೆ. ಮಗುಗೆ ತಂದೆ ಇಲ್ಲ ಅನ್ನೋ ಕೊರತೆ ನೀಗ್ಸೋಕೆ ಬೇರೆ ದಾರಿನೇ ಇಲ್ದೆ ಹೋಯ್ತು. ಎಕ್ಸ್ಕ್ಯೂಸ್ ಮೀ, ಪೇಷಂಟ್ ಬದುಕೋದು ಸ್ವಲ್ಪ ಕಷ್ಟ ಇದೆ. ಏನಾದ್ರು ಮಾತಾಡೋದಿದ್ರೆ ಬಂದು ಮಾತಾಡ್ಕೊಂಡು ಹೋಗಿ. ಮಗು ಬಗ್ಗೆ ಚಿಂತೆ ಮಾಡಬೇಡಿ ಸರ್. ನಿಮ್ಮ ಮಗು ನನ್ನ ಮಗಳಿದ್ದಾಗೆ. ಅಪ್ಪ, ಏನಾಯ್ತಪ್ಪ? ಅಂಕಲ್ಗೆ ನಿದ್ದೆ ಬರ್ತಾ ಇಲ್ಲ ಅಂತಮ್ಮ, ಅದಕ್ಕೆ ನಾವೆಲ್ಲ ಇಲ್ಲಿದ್ದೀವಿ.